ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಸತ್ಪ್ರಮೋದ ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಮನ್ಯಾಯ ಸುಧಾಸಕ್ತಂ ನಾನಾರ್ಥ ಪ್ರತಿಪಾದಕಂ ಗುಣಗ್ರಾಹಿ ಶ್ರೇಷ್ಠಂ ಶ್ರೀ ಸತ್ಯಾತ್ಮಗುರುಂ ಭಜೆ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿವಾಯು ಗುರುಗಳ ದಿವ್ಯ ಪಾದಾರವಿಂದದಲ್ಲಿ ಅನಂತ ಭಕ್ತಿಶ್ರದ್ಧಾಪೂರ್ವಕವಾದ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಎಲ್ಲ ನಮ್ಮ ಅಧ್ಯಾತ್ಮ ಬಂಧುಗಳಿಗೆ ವಂದನೆಗಳು ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತಿನ ದಿನ ಒಂದು ವಿಶೇಷವಾದ ವಿಚಾರವನ್ನು ತಿಳಿಯುವ ಪುಟ್ಟ ಪ್ರಯತ್ನವನ್ನು ಮಾಡೋಣ. ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬ ಅಂದರೆ ಪ್ರತಿ ವರ್ಗದ ಭಕ್ತರಿಗೂ ಎಲ್ಲಿಲ್ಲದ ಒಂದು ಸಂಭ್ರಮ ಸಡಗರ. ಹಬ್ಬಗಳ ರಾಜ ಅಂತೆ ಪ್ರಸಿದ್ಧವಾದದ್ದು ಅದು ದೀಪಾವಳಿ. ದೀಪಾವಳಿ ಹಬ್ಬ ಅಂತ ನೋಡಿ, ಆ ಶಬ್ದದಲ್ಲೇ ಇದೆ ದೀಪಗಳ ಆವಳಿ. ನೂರಾರು ದೀಪಗಳ ಸಮೂಹದಿಂದ ಆ ಕಾರ್ತಿಕ ರಾಧಾ ದಾಮೋದರನನ್ನ, ಕೃಷ್ಣ ಪರಮಾತ್ಮನನ್ನ, ನಮ್ಮ ಕುಲಸ್ವಾಮಿಯನ್ನ ವಿಶೇಷವಾಗಿ ದೀಪಗಳಿಂದ ಆರಾಧನೆ ಮಾಡುವ ಹಬ್ಬವೇ ಅದು ದೀಪಾವಳಿ. ದೀಪಾವಳಿ ಅಂತಾರೆ. ದೀಪಾವಳಿಯ ದಿನ ಆ ಗೋವಿಂದನ ಮಹಿಮಾವಳಿಗಳನ್ನು ಚಿಂತನೆ ಮಾಡಿದಾಗ ಈ ಹಬ್ಬ, ಈ ಜನ್ಮ ಅದು ಪಾವನವಾಗುತ್ತದೆ, ಸಾರ್ಥಕವಾಗುತ್ತದೆ ಎಂಬ ನಿಟ್ಟಿನಲ್ಲಿ ದೀಪಾವಳಿ ಹಬ್ಬದ ಬಗ್ಗೆ ನಾವು ಸರಿಯಾಗಿ ತಿಳಿಯಬೇಕು. ದೀಪಾವಳಿ ಹಬ್ಬ ಈ ಅಶ್ವಿನ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯನ್ನು ಆರಂಭ ಮಾಡಿ ಬಲಿಪಾಡ್ಯವರೆಗೂ ಕೂಡ ಇರತಕ್ಕಂತಹ ಒಂದು ವಿಶಿಷ್ಟವಾದ ಹಬ್ಬ, ಹಬ್ಬಗಳ ರಾಜ. 5 ದಿವಸದ ಹಬ್ಬ ಒಂದರ್ಥದಲ್ಲಿ ಚಿಂತನೆ ಮಾಡೋದಾದರೆ. ಅಶ್ವಿನ ಮಾಸದ ಕೃಷ್ಣ ಪಕ್ಷ ದ್ವಾದಶಿ, ಅದನ್ನು ಗೋವತ್ಸ ದ್ವಾದಶಿ ಅಂತ ಕರೀತಾ ಇದ್ದಾರೆ. ಮರುದಿನ ತ್ರಯೋದಶಿ, ಅದನ್ನು ಧನತ್ರಯೋದಶಿ, ಜಲಪೂರ್ಣ ತ್ರಯೋದಶಿ ಹೀಗೆ ಕರೀತಾ ಇದ್ದಾರೆ. 3ನೇ ದಿವಸ ನರಕ ಚತುರ್ದಶಿ, ಪ್ರಧಾನವಾದ ದೀಪಾವಳಿಯ ಹಬ್ಬದ ಮಧ್ಯದ ದಿವಸ ಅದು ನರಕ ಚತುರ್ದಶಿ. ಮರುದಿನ ಅಮಾವಾಸ್ಯ, ದೀಪಾವಳಿ ಅಮಾವಾಸ್ಯ. ಲಕ್ಷ್ಮೀನಾರಾಯಣರ ಆರಾಧನೆ ಮಾಡುವ ಪರ್ವ ಪುಣ್ಯಕಾಲ ಅದು, ಲಕ್ಷ್ಮಿಯ ಪೂಜೆ ಮಾಡುವ ಪುಣ್ಯಕಾಲ ಅಮಾವಾಸ್ಯ. 5ನೇ ದಿನ ಅದು ಬಲಿಪಾಡ್ಯ. ಸಾವರ್ಣಿ ಮನ್ವಂತರದ ಇಂದ್ರ, ಬಲೀಂದ್ರ, ಆ ಬಲೀಂದ್ರನ ಪೂಜೆ ಬಲಿಪಾಡ್ಯೆಯ ದಿನ ನಾವು ಮಾಡತಕ್ಕಂಥದ್ದು ಅಂತ ತಿಳಿಯಬೇಕು. ಹೀಗೆ ದೀಪಾವಳಿ ಹಬ್ಬ ಪ್ರಧಾನವಾಗಿ 5 ದಿನಗಳ ಕಾಲ ಆಚರಣೆ ಮಾಡುವ ಹಬ್ಬ. ಜೊತೆಗೆ ಮುಂದೆ ಇನ್ನೂ 2 ದಿನಗಳನ್ನು ಸೇರಿಸಬಹುದು, ಅದನ್ನು ಸಪ್ತಾಹ ಅಂತ ಕರೆಯಬಹುದು. ಹಬ್ಬಗಳ ಸಪ್ತಾಹ ಒಂದು ಅರ್ಥದಲ್ಲಿ. ಯಾತಕ್ಕೆ ಅಂದರೆ ಬಿದಿಗೆ ಅದು ಭಾವನ ಬಿದಿಗೆ, ತದಿಗೆ ಅಕ್ಕನ ತದಿಗೆ, ಮತ್ತು ಬಿದಿಗೆಯನ್ನ ಯಮದ್ವಿತೀಯ, ತದಿಗೆಯನ್ನ ಭಗಿನಿ ತೃತೀಯ ಅಂತ ಹೇಳೋದುಂಟು. ಹೀಗೆ ನಾವು
ಪುರಾಣಗಳಲ್ಲಿ ಭಾಗವತ ಸಪ್ತಾಹ ಅಂತ ಮಾಡ್ತೇವೆ, ಜ್ಞಾನಸತ್ರದಲ್ಲಿ ಸಪ್ತಾಹ ಅಂತ ಮಾಡ್ತೇವೆ. ಹಾಗೆ ವಿಶಿಷ್ಟವಾಗಿರತಕ್ಕಂಥ ಈ ಹಬ್ಬಗಳ ರಾಜ ದೀಪಾವಳಿಯ ಸಂದರ್ಭದಲ್ಲಿ 7 ದಿನಗಳ ಕಾಲ ಆ ದೀಪಾವಳಿಯ ಒಂದು ಹಬ್ಬವನ್ನು ಸಪ್ತಾಹ ರೂಪದಲ್ಲಿ ಆಚರಣೆ ಮಾಡತಕ್ಕಂಥದ್ದು ಒಂದು ಬಹಳ ಔಚಿತ್ಯಪೂರ್ಣವಾಗಿರತಕ್ಕಂಥದ್ದು. ಮುಖ್ಯವಾಗಿ ಹಬ್ಬಗಳ ಉದ್ದೇಶ ಒಂದು, ಆ ಹಬ್ಬಗಳಲ್ಲಿ ಭಗವಂತನಿಗೆ ದೀಪಾರಾಧನೆಯ ಮಾಡುವ ಮೂಲಕ ನಮ್ಮ ಮನೆಯ ದೊಡ್ಡ ದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಿ ಪೂಜೆ ಮಾಡುವ ದಿವಸ. ಜೊತೆಗೆ ಎಲ್ಲ ಬಂಧು ಬಾಂಧವರು ಸೇರಿ ಪ್ರೀತಿಯಿಂದ ಸಂಭ್ರಮದಿಂದ ಎಲ್ಲರೂ ಸೇರಿ ಆಚರಣೆ ಮಾಡೋದು ಇದು ಹಬ್ಬಗಳ ಮುಖ್ಯ ಉದ್ದೇಶ. ಬಂಧು ಬಾಂಧವರಲ್ಲಿ ಪ್ರೀತಿಯ ಬೆಸುಗೆಯನ್ನು ಅಂದರೆ ಬೆಸೆಯುವ ಒಂದು ವಿಶಿಷ್ಟವಾದ ಉದ್ದೇಶವೇ ಹಬ್ಬಗಳ ಉದ್ದೇಶ. ಮುಖ್ಯವಾಗಿ ಇವತ್ತು ಪ್ರಾಚೀನ ಕಾಲಕ್ಕೆಲ್ಲ ಅವಿಭಕ್ತ ಕುಟುಂಬ ಅಂತ ಇರ್ತಾ ಇತ್ತು. ಅವಿಭಕ್ತ ಕುಟುಂಬ ಅದು ಬಹಳ ಅಪರೂಪ, ಈಗ ನೋಡಲಿಕ್ಕೆ ಸಿಗೋದೇ ಕಷ್ಟ. ಒಂದೊಂದು ಊರಲ್ಲಿ ನಮ್ಮ ಬಂಧು ಬಾಂಧವರೆಲ್ಲ ಇರ್ತಾರೆ. ಎಲ್ಲರೂ ಒಂದು ಕಡೆ ಸೇರಿ ಆ ಪ್ರೀತಿಯ ಒಂದು ಬೆಸುಗೆಯನ್ನು ಬೆಸೆಯುವ ವಿಶಿಷ್ಟವಾದ ಆಚರಣೆ ಮಾಡಿ ಎಲ್ಲರೂ ಪ್ರೀತಿಯಿಂದ ಸೇರುವ ಒಂದು ಪ್ರಸಂಗ, ಅದು ಹಬ್ಬಗಳ ಉದ್ದೇಶ ಅಂತ ನಾವು ತಿಳಿಯಬೇಕು. ಜೊತೆಗೆ ನೋಡಿ, ಈ ದೀಪಾವಳಿಯ ಸಂದರ್ಭದಲ್ಲಿ ಪ್ರಧಾನವಾಗಿ ಆರಂಭದಲ್ಲಿ ಮಾಡತಕ್ಕಂಥ ಒಂದು ಕೆಲಸ ಅಂದರೆ ಆಕಾಶ ದೀಪ ಅಂತ ಕರೀತಾರೆ. ಆಕಾಶ ದೀಪವನ್ನು ಮನೆಯ ಮೇಲೆ, ಗುಡಿ ಗುಂಡಾರಗಳ ಗೋಪುರದ ಮೇಲೆ ಆಕಾಶ ದೀಪವನ್ನು ಇಡಬೇಕಂತೆ. ಬಿದಿರಿನ ಕಟ್ಟಿಗೆಗಳಿಂದ ಮಾಡಿರತಕ್ಕಂತಹ ಆಕಾಶ ದೀಪ ಗುಡಿಗಳ ಗೋಪುರದ ಮೇಲೆ ಪ್ರಾಚೀನ ಕಾಲದಲ್ಲಿ ಇಡ್ತಾ ಇದ್ರು. ಈಗ ಆಕಾಶ ದೀಪ ಅಂದರೆ ಒಳ್ಳೆಯ ಬಣ್ಣ ಬಣ್ಣದ ಆಕಾಶ ದೀಪಗಳು ಇವತ್ತು ಅಂಗಡಿಯಲ್ಲಿ ಸಿಗುತ್ತವೆ. ವಿಚಿತ್ರವಾಗಿರತಕ್ಕಂಥ ಒಳ್ಳೆ ದೀಪಗಳಿಂದ ಕೂಡಿದ ಆಕಾಶ ದೀಪವನ್ನು ಇವತ್ತು ನಾವು ನೋಡ್ತೇವೆ. ಅವಶ್ಯವಾಗಿ ಒಳ್ಳೆಯ ಆಕಾಶ ದೀಪವನ್ನು ಹಚ್ಚಿ, ಆಕಾಶ ದೀಪ ಹಚ್ಚುವ ಮುಖ್ಯ ಉದ್ದೇಶ ನೋಡಿ, ಕಾರ್ತಿಕ ಸ್ನಾನ ಯಾವತ್ತು ಆರಂಭವಾಯಿತೋ, ಅಶ್ವಿನ ಮಾಸದ ಪೌರ್ಣಿಮೆಯ ದಿನ ಕಾರ್ತಿಕ ಸ್ನಾನಾರಂಭ ಅಂತ ಪಂಚಾಂಗದಲ್ಲಿ ಕೊಡ್ತಾರೆ. ಅವತ್ತಿನಿಂದಲೇ ಆಕಾಶ ದೀಪವನ್ನು ಹಚ್ಚಬೇಕಂತೆ. ಅಂದರೆ ಅಶ್ವಿನ ಮಾಸದ ಹುಣ್ಣಿಮೆಯಿಂದ ಕಾರ್ತಿಕ ಮಾಸದ ಹುಣ್ಣಿಮೆಯವರೆಗೂ ಸುಮಾರು ಉತ್ಥಾನ ದ್ವಾದಶಿಯ ನಂತರದಲ್ಲಿ ಬರುವ ಕಾರ್ತಿಕ ಮಾಸದ ಹುಣ್ಣಿಮೆಯ 1 ತಿಂಗಳ ಕಾಲ ಆಕಾಶದಲ್ಲಿ ದೀಪಾರಾಧನೆ ನಡೆಯಬೇಕು ಅಂತ ಹೇಳಿದ್ದುಂಟು. ಆಕಾಶ ದೀಪವನ್ನು ಒಳ್ಳೆ ಆರಾಧನೆ ಮಾಡಿ ಅಲ್ಲಿ ದೀಪ ಹಚ್ಚಿ ಆಕಾಶದಲ್ಲಿ ಕಾರ್ತಿಕ ರಾಧಾ ದಾಮೋದರನ ಒಂದು ಪ್ರೀತ್ಯರ್ಥವಾಗಿ ಆ ಭಗವಂತನಿಗೆ ಆಕಾಶ ದೀಪವನ್ನು ಹಚ್ಚಬೇಕು. ದೀಪಾವಳಿಯ ದೀಪಗಳ ಆರಾಧನೆಯ ಒಂದು ಮೊದಲು ಹೆಜ್ಜೆ ಅದು ಆಕಾಶ ದೀಪ. 1 ತಿಂಗಳ ಕಾಲ ವಿಶೇಷವಾಗಿ ದೀಪಗಳಿಂದ ಭಗವಂತನಿಗೆ ಬೆಳಗಿ ಆರಾಧನೆ ಮಾಡತಕ್ಕಂಥದ್ದು. ಅನಂತ ಕೋಟಿ ಸೂರ್ಯ ಪ್ರಕಾಶನಾದ ಭಗವಂತನಿಗೆ ಈ ದೀಪಗಳ ಆರಾಧನೆಯಿಂದ ನಮ್ಮ ಒಳಗಿನ ಹೊರಗಿನ ಅಜ್ಞಾನ ನಾಶವಾಗಿ ಜ್ಞಾನದ ಬೆಳಕು ಹರಡಲಿ ಎಂಬ ಉದ್ದೇಶದಿಂದ ಮುಖ್ಯವಾಗಿ ದೀಪಾವಳಿಯ ಸಂದರ್ಭದಲ್ಲಿ ಭಗವಂತನಿಗೆ ದೀಪಾರಾಧನೆಯನ್ನು ನಾವು ಮಾಡಬೇಕು. ದೀಪದ ಮುಂದೆ ಪುಷ್ಪಾಂಜಲಿಯನ್ನು ಸಮರ್ಪಣೆ ಮಾಡಿ ಆಕಾಶದಲ್ಲಿ ಆ ಕಾರ್ತಿಕ ರಾಧಾ ದಾಮೋದರನಿಗೆ ಕೃಷ್ಣ ಪರಮಾತ್ಮನಿಗೆ ಆಕಾಶ ದೀಪವನ್ನು ಸಮರ್ಪಣೆ ಮಾಡಬೇಕು ಅಂತ ಸ್ಮೃತಿ ಗ್ರಂಥಗಳಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಬೇಕಂತೆ. ಮನೆಯ ಮೇಲೆ, ಗುಡಿ ಗುಂಡಾರಗಳ ಮೇಲೆ, ಮಠಗಳ ಮೇಲೆ ವಿಶೇಷವಾಗಿ ಎಲ್ಲರಿಗೂ ಕಾಣುವಂತೆ ನೋಡಿ ಆಕಾಶ. ಆಕಾಶ ಅಂದರೆ ಅವಕಾಶ, ನಾವು ಓಡಾಡುವ ಕೈಕಾಲು ಅಳ್ಳಾಡಿಸುವ ಅದು ಅವಕಾಶ. ಅವಕಾಶವೇ ಆಕಾಶ. ಅವ್ಯಾಕೃತ ಆಕಾಶಕ್ಕೆ ಮಹಾಲಕ್ಷ್ಮಿ ಅಭಿಮಾನಿ, ಭೂತಾಕಾಶಕ್ಕೆ ಗಣೇಶ ಅಭಿಮಾನಿ. ಮುಖ್ಯವಾಗಿ ಸರ್ವಾಂತರ್ಯಾಮಿ ಆಕಾಶದಲ್ಲಿ ಇದ್ದವನು ಅದು ಭಗವಂತ. ಅವನ ಪ್ರೀತಿಗಾಗಿ ಆಕಾಶ ದೀಪವನ್ನು ಹಚ್ಚಬೇಕು. ಆಕಾಶ ದೀಪವನ್ನು ಹಚ್ಚುವಾಗ ಒಂದು ಪ್ರಾರ್ಥನೆ ಇದೆ. ದಾಮೋದರಾಯ ನಭಸಿ ತುಲಾಯಾಂ ದೋಲಜಾ ಸಹ ಪ್ರದೀಪಂ ತೇ ಪ್ರಯಚ್ಛಾಮಿ ನಮೋ ನಂತಾಯ ವೇಧಸೇ. ಈ ಒಂದು ಶ್ಲೋಕದಿಂದ ಮಂತ್ರದಿಂದ ಆಕಾಶ ದೀಪವನ್ನು ಹಚ್ಚಬೇಕು ಅಂತ ಚಿಂತನೆ ಮಾಡಬೇಕು. ಈ ರೀತಿ ಆಕಾಶ ದೀಪವನ್ನು ಹಚ್ಚಿ ಗೋವತ್ಸ ದ್ವಾದಶಿ
ಭಗವಂತನ ಸನ್ನಿಧಾನ, ಲಕ್ಷ್ಮಿಯ ಸನ್ನಿಧಾನ, ಎಲ್ಲ ದೇವತೆಗಳ ಸನ್ನಿಧಾನ ಇರತಕ್ಕಂತಹ ಗೋವಿನಲ್ಲಿ ಗಾವೋ ವಿಶ್ವಸ್ಯ ಮಾತರಃ. ಗೋಪೂಜೆ ಬಹಳ ಮುಖ್ಯವಾದದ್ದು. ಪ್ರತಿನಿತ್ಯವೂ ಭಕ್ತಿಯಿಂದ ಗೋಪೂಜೆ ಮಾಡಬೇಕು, ಗೋಗ್ರಾಸವನ್ನು ನಿವೇದನೆ ಮಾಡಬೇಕು. ದೀಪಾವಳಿ ಹಬ್ಬ ಸಂದರ್ಭದಲ್ಲಿ ಗೋಪೂಜೆ ಮಾಡಿ ಗೋಗ್ರಾಸ ನಿವಾಸನೆ ಅಂದರೆ ನಿವೇದನೆ ಮಾಡತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಅಂತ ನಾವು ಚಿಂತನೆ ಮಾಡಬೇಕು. ಆಕಳ ಕೊಟ್ಟಿಗೆಯಲ್ಲಿ ದ್ವಾದಶಿ ಬೆಳಿಗ್ಗೆ ವಿಶೇಷವಾಗಿ ಭಗವಂತನ ಪೂಜೆ ಮಾಡಿ, ದೀಪಾರಾಧನೆ ಮಾಡಿ, ಮಹಾಮಂಗಳಾರತಿ ನೈವೇದ್ಯಾದಿಗಳನ್ನು ಮಾಡಿ, ಪಾರಣೆಯನ್ನು ಮಾಡಿ, ಆ ಅಶ್ವಿನ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ಸಾಯಂಕಾಲ ವಿಶೇಷವಾಗಿ ಗೋವತ್ಸ ದ್ವಾದಶಿ ಅಂತ ಕರೀತಾ ಇದ್ದಾರೆ. ಪುಟ್ಟ ಕರುವಿನ ಜೊತೆಗಿರತಕ್ಕಂಥ ಆಕಳ ವಿಶೇಷವಾದ ಪೂಜೆಯನ್ನು ಅವತ್ತಿನ ದಿನ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಗೋವತ್ಸ ದ್ವಾದಶಿ ಆಕಳ ಕೊಠಡಿಯಲ್ಲಿ ವಿಶೇಷವಾಗಿ ಆ ದೀಪಾರಾಧನೆಯನ್ನು, ದೀಪವನ್ನು ಹಚ್ಚಬೇಕು. ಗವಾಂತರ್ಗತ ಗೋಪಾಲಕೃಷ್ಣನ ವಿಶೇಷವಾದ ಪ್ರೀತಿಗಾಗಿ ಅಲ್ಲಿ ಗೋಪೂಜೆಯನ್ನು ಮಾಡಿ ದೀಪಾರಾಧನೆಯನ್ನು ಮಾಡಬೇಕು ಅಂತ ಗೋವತ್ಸ ದ್ವಾದಶಿ ಅಂತ ತಿಳಿಸಿಕೊಡ್ತಾರೆ. ಇದರ ಜೊತೆಗೆ ಜಲಪೂರ್ಣತ್ರಯೋದಶಿ, ದೀಪಾವಳಿಯ ಹಬ್ಬದ ಸಂದರ್ಭದ ನೀರು ತುಂಬುವ ಹಬ್ಬ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು. ಮರುದಿನ ಮುಖ್ಯವಾದ ಹಬ್ಬ ನರಕ ಚತುರ್ದಶಿ, ದೀಪಾವಳಿಯ ದಿನ ಎಲ್ಲರೂ ಅಭ್ಯಂಗವನ್ನು ಮಾಡಿಕೊಳ್ಳಬೇಕು. ಆ ಅಭ್ಯಂಗದ ಪೂರ್ವ ಸಿದ್ಧತೆಯೇ ಜಲಪೂರ್ಣತ್ರಯೋದಶಿ ಅಂತ ಕರೀತಾರೆ. ಹಿಂದಿನ ಕಾಲಕ್ಕೆಲ್ಲ ಬಿಸಿ ನೀರಿನ ಹಂಡೆ ಅಂತ ಇರೋದು ಮನೆಯಲ್ಲಿ, ದೊಡ್ಡ ದೊಡ್ಡ ತಾಮ್ರದ ಕೊಡಗಳು, ಬಿಸಿ ನೀರು ಕಾಸ್ತಕ್ಕಂಥ ಹಂಡೆ ಮತ್ತು ನೀರು ತುಂಬಿ ಇಟ್ಟುಕೊಳ್ಳುವ ಆ ಕೊಡಗಳನ್ನು ಸ್ವಚ್ಛವಾಗಿ ತಿಕ್ಕಿ ಅವುಗಳನ್ನು ಸುಣ್ಣ ಬಣ್ಣಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಿ ಆ ನೀರನ್ನು ತುಂಬಿ, ಅಲ್ಲಿ ಹೇಳ್ತಾರೆ ನೀರನ್ನು ತುಂಬಿ ಗಂಗಾ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಗಂಗಾ ಜನಕನಾದ ತ್ರಿವಿಕ್ರಮನ ಆವಾಹನೆ ಮಾಡಿ, ತ್ರಿವಿಕ್ರಮ ರೂಪಿ ಭಗವಂತನ ಚಿಂತನೆ ಮಾಡುತ್ತಾ ತ್ರಿವಿಕ್ರಮನ ಆವಾಹನೆ ಮಾಡಿ ಪೂಜೆ ಮಾಡಿ ಗಂಗಾ ಪೂಜೆಯನ್ನು ಮಾಡಬೇಕಂತ ಜಲಪೂರ್ಣ ತ್ರಯೋದಶಿ. ಆ ನೀರನ್ನು ಮರುದಿನ ಬಿಸಿ ನೀರಿನ ಜೊತೆಗೆ ಸೇರಿಸಿಕೊಂಡು ಸ್ನಾನ ಮಾಡತಕ್ಕಂಥದ್ದು, ಅಭ್ಯಂಗ ಸ್ನಾನ ಮಾಡಬೇಕು. ಬಿಸಿ ನೀರಿನ ಅಭ್ಯಂಗ ಸ್ನಾನದ ವಿಶೇಷವಾದ ಮಹತ್ವ ಮತ್ತೆ ಮುಂದೆ ತಿಳಿಯೋಣ. ಜಲಪೂರ್ಣ ತ್ರಯೋದಶಿಯ ಮಹತ್ವ ಚಿಂತನೆ ಮಾಡಬೇಕು. ಜೊತೆಗೆ ಜಲಪೂರ್ಣ ತ್ರಯೋದಶಿಯ ದಿನ ಇನ್ನೊಂದು ಮಾಡುವ ಮುಖ್ಯವಾದ ಕಾರ್ಯ ಅಂದರೆ ಯಮದೀಪದಾನ ಅಂತ ಕರೀತಾರೆ. ಮನೆಯ ಹೊರಗಡೆ ಜಲಪೂರ್ಣ ತ್ರಯೋದಶಿಯ ಸಾಯಂಕಾಲ ದಕ್ಷಿಣಾಭಿಮುಖವಾಗಿ ದೀಪವನ್ನು ಹಚ್ಚಬೇಕಂತ. ಒಂದು ಪುಟ್ಟದಾದ ಕಬ್ಬಿಣದ ಬಾಂಡ್ಲೆಯಲ್ಲಿ ಅಥವಾ ಕಬ್ಬಿಣದ ಪಣತಿಯಲ್ಲಿ ಎಳ್ಳೆಣ್ಣೆಯ ಮುಖಾಂತರ ದಕ್ಷಿಣಾಭಿಮುಖವಾಗಿ ಆ ಯಮದೀಪದಾನ ಅಂತ ಕರೀತಾ ಇದ್ದಾರೆ. ಯಮದೀಪವನ್ನು ಅಲ್ಲಿ ಹಚ್ಚಬೇಕು ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಯಮದೀಪದಾನ ಅಂತೆ ವಿಶಿಷ್ಟವಾಗಿ ಪ್ರಸಿದ್ಧವಾಗಿರತಕ್ಕಂಥದ್ದು. ಅಂದರೆ ಯಾರು ಈ ಜಲಪೂರ್ಣ ತ್ರಯೋದಶಿ ಸಾಯಂಕಾಲ ಯಮದೀಪದಾನವನ್ನು ಮಾಡುತ್ತಾರೆ ಅವರಿಗೆ ಸರ್ವಥಾ ಯಮದೂತರ, ಯಮಧರ್ಮರಾಜರ ದರ್ಶನವಾಗುವುದಿಲ್ಲ. ಆ ಯಮಧರ್ಮರಾಜರೇ ಪ್ರೀತರಾಗಿ ಇವನಿಗೆ ಅನುಗ್ರಹ ಮಾಡಿ ಉತ್ತಮವಾದ ಲೋಕಗಳನ್ನು ಮುಂದೆ ದಯಪಾಲಿಸ್ತಾರೆ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಪ್ರಾರ್ಥನೆ ಮಾಡಬೇಕಂತೆ. ಯಮದೀಪವನ್ನು ದಾನ ಮಾಡುವಾಗ, ಹಚ್ಚುವಾಗ ಮನೆಯ ಹೊರಗಡೆ ದಕ್ಷಿಣಾಭಿಮುಖವಾಗಿ ಮೃತ್ಯುನಾ ಪಾಶದಂಡಾಭ್ಯಾಂ ಕಾಲೇನ ಶ್ಯಾಮಲಾಯುತಃ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯಜಃ ಪ್ರಿಯತಾಂ ಮಮ. ಈ ಒಂದು ಮಂತ್ರದಿಂದ ಆ ದೀಪವನ್ನು ಹಚ್ಚಬೇಕು ಅಂತ ತಿಳಿಸಿಕೊಡ್ತಾರೆ. ಆಕಳುಗಳ ಕೊಠಡಿಯಲ್ಲಿ ಗೋವತ್ಸದ್ವಾದಶಿ ಸಾಯಂಕಾಲ ದೀಪ ಮುಖ್ಯವಾಗಿ ಮೊದಲು ದೇವರ ಮನೆಯಲ್ಲಿ ದೇವರ ಮುಂದೆ ದೀಪಾರಾಧನೆ, ದೀಪಗಳನ್ನು ಹಚ್ಚಿ ತುಳಸಿ ಬೃಂದಾವನದ ಮುಂದೆ, ಆಕಳುಗಳ ಕೊಠಡಿಗಳ ಮುಂದೆ, ಆಕಳುಗಳ ಕೊಠಡಿಯಲ್ಲಿ ದೀಪವನ್ನು ಹಚ್ಚಬೇಕು. ಆಮೇಲೆ ಈ ಯಮದೀಪದಾನ ವಿಶೇಷವಾಗಿ ಅಪಮೃತ್ಯು ಪರಿಹಾರ ಅಂತ ಹೇಳ್ತಾರೆ. ಯಾತಕ್ಕೆ ಯಮದೀಪವನ್ನು ಹಚ್ಚಬೇಕು? ಪ್ರಯತ್ನಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ಆ ಯಮದೀಪವನ್ನು ಹಚ್ಚಬೇಕಂತ ಯಮದೀಪದಾನ ಅಂತ ಹೇಳಿದ್ದಾರೆ. ಮನೆಯ ಹೊರಗಡೆ ಎರಡು ಬದಿಯಲ್ಲಿಯೂ ಕೂಡ ವಿಶೇಷವಾಗಿ ಅಂದರೆ ಒಂದೇ ದೀಪವನ್ನು ಕೂಡ ಇಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಯಮದೀಪದಾನವನ್ನು ಮಾಡಬೇಕು ಅಂತ.
ಜಲಪೂರ್ಣ ತ್ರಯೋದಶಿಯ ದಿನ ಆ ತುಂಬಿದ ಕೊಡಗಳಲ್ಲಿ ಹಂಡೆಯಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಪ್ರಾರ್ಥನೆ ಮಾಡಿ, ಗಂಗಾದಿ ಸಕಲ ತೀರ್ಥಗಳ ಆವಾಹನೆ ಮಾಡಿ ಪ್ರಾರ್ಥನೆ ಮಾಡಿ, ಮರುದಿನ ಅಭ್ಯಂಗ ಸ್ನಾನದ ದಿನ ಈ ಗಂಗಾದಿ ಸಕಲ ತೀರ್ಥಗಳಿಂದ ಸನ್ನಿಹಿತವಾದ ಆ ನೀರನ್ನು ಸೇರಿಸಿಕೊಂಡು ಸ್ನಾನವನ್ನು ಮಾಡಬೇಕು ಎಂಬ ಚಿಂತನೆಯನ್ನು ಜಲಪೂರ್ಣ ತ್ರಯೋದಶಿಯ ದಿನ ತಿಳಿಸಿಕೊಡ್ತಾ ಇದ್ದಾರೆ. ಮರುದಿನ ನರಕ ಚತುರ್ದಶಿ. ಯಾತಕ್ಕೆ ನರಕ ಚತುರ್ದಶಿ ಅಂತ ಬಂತು ಗೊತ್ತಾ ಇದಕ್ಕೆ ಹೆಸರು? ನರಕ ಚತುರ್ದಶಿ ನೋಡಿ, ನರಕಾಸುರನ ಪಟ್ಟಣದಲ್ಲಿ 16,100 ಜನ ಇದ್ದಾರಂತೆ. ವಾಯುದೇವರನ್ನ ಪ್ರಾರ್ಥನೆ ಮಾಡಿ ಅಗ್ನಿಪುತ್ರರಾಗಿರತಕ್ಕಂಥ ಎಲ್ಲ ಪುರುಷರು ಭಗವಂತನ ಅಂಗ ಸಂಗ ಆಗಬೇಕು ಅಂತ ದಿವ್ಯವಾದ ತಪಸ್ಸನ್ನ ಮಾಡಿ ವಾಯುದೇವರ ಅನುಗ್ರಹದಿಂದ ಹೆಣ್ಣಾಗಿ ಹುಟ್ಟಿ ಬಂದ ಅಗ್ನಿಪುತ್ರರವರೆಲ್ಲ 16,000 ಜನ. ಅವರೆಲ್ಲರನ್ನು ನರಕಾಸುರ ಅಪಹರಣೆ ಮಾಡಿ ತನ್ನ ಪ್ರಾಗ್ಜ್ಯೋತಿಷಪುರ ಅಂತ ಏನು ಹೇಳ್ತೇವೆ, ನರಕಾಸುರನ ಪಟ್ಟಣದಲ್ಲಿದ್ದರವರೆಲ್ಲರೂ. ಈ ನರಕ ಚತುರ್ದಶಿಯ ದಿನ ಆ ನರಕಾಸುರನ ನಿಗ್ರಹ ಮಾಡಿ ಅವನ ಸಂಹಾರ ಮಾಡಿ ಆ ಎಲ್ಲ ಹುಡುಗಿಯರನ್ನು ಬಿಡುಗಡೆ ಮಾಡಿಕೊಂಡು ಭಗವಂತ ಬಂದಿದ್ದಾನೆ. ನರಕಾಸುರನ ಸಂಹಾರ ಮಾಡಿ ಆ ಎಲ್ಲ ಗೋಪಿಕೆಯರನ್ನ ಆ ಹುಡುಗಿಯರನ್ನ ಭಗವಂತ ಕರ್ಕೊಂಡು ಬಂದಿದ್ದಾನಲ್ಲ, ಆ ಸಂದರ್ಭದಲ್ಲಿ ಎಲ್ಲ ಯಾದವರು ಗೋಪಾಲಕರು ಸೇರಿ ಮಾಡಿದ ಹಬ್ಬವೇ ನರಕ ಚತುರ್ದಶಿ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನರಕ ಚತುರ್ದಶಿಯ ಈ ಆಚರಣೆಯನ್ನು ಯಾರು ಮಾಡುತ್ತಾರೆ ಅವರಿಗೆ ನರಕದ ದರ್ಶನವೇ ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. 16,000 ಜನ ರಾಜಕುಮಾರಿಯರನ್ನ ಬಿಡುಗಡೆ ಮಾಡಿ ಭಗವಂತ ಕರೆದುಕೊಂಡು ಬಂದಿದ್ದಾನೆ. ಅವತ್ತು ಇಡೀ ಜಗತ್ತೇ ಹಬ್ಬ ಮಾಡಿದೆ ಅಂತ ನೋಡಿ. ನಮ್ಮವರು ಬರ್ತಾ ಇದ್ದಾರೆ ಅಂದರೆ ನಾವು ವೈಭವದ ಮೆರವಣಿಗೆ ಮಾಡ್ತೇವೆ, ಅವರನ್ನು ಬರಮಾಡಿಕೊಳ್ಳುತ್ತೇವೆ. ಮೆರವಣಿಗೆ ಮಾಡುವಾಗ ಪಟಾಕಿಯನ್ನು ಸಿಡಿಸ್ತಾರೆ. ಪಟಾಕಿಯ ಸದ್ದು ಅದು ಸಂಭ್ರಮ ಸಡಗರದ ಒಂದು ಉತ್ಸಾಹದ ಒಂದು ಸಂಕೇತ, ದ್ಯೋತಕವಾಗಿ ನಾವು ಪಟಾಕಿಯನ್ನು ಹಚ್ಚುತ್ತೇವೆ. ಹಾಗೆ ಈ ಎಲ್ಲ 16,000 ಜನ ಕುಮಾರಿಯರನ್ನ ಭಗವಂತ ನರಕಾಸುರನ ಬಂಧನದಿಂದ ಬಿಡುಗಡೆ ಮಾಡಿ ಕರಕೊಂಡು ಬಂದದ್ದಕ್ಕೆ ಆವಾಗೆಲ್ಲ ವಿಶೇಷವಾಗಿ ಆ ಉಲ್ಕೆ ಪಟಾಕಿಯನ್ನು ಸಿಡಿಸಿ ಸಂಭ್ರಮ ಪಟ್ಟಿದ್ದಾರೆ ಎಲ್ಲ ಕೃಷ್ಣ ಭಕ್ತರು ಅಂತ ಹೇಳ್ತಾರೆ ಆಗಿನ ಸಂದರ್ಭದಲ್ಲಿ. ಅದಕ್ಕಾಗಿ ಆ ಪಟಾಕಿ ಹಾರಿಸುವ ಒಂದು ಪದ್ಧತಿ ಸಂಪ್ರದಾಯ ಈಗಲೂ ಬಂದಿದೆ. ಮುಖ್ಯವಾಗಿ ದೀಪಾವಳಿ ಪಟಾಕಿಯಿಂದಲೂ ಬರುವ ವಿಶಿಷ್ಟವಾಗಿರತಕ್ಕಂಥ ಬಣ್ಣ ಬಣ್ಣದ ಒಂದು ದೀಪಗಳೇ ಸರ್ವಾಂತರ್ಯಾಮಿಯಾದ ಆಕಾಶದಲ್ಲಿರತಕ್ಕಂಥ ಹರಿವಾಯು ಗುರುಗಳಿಗೆ ವಿಶೇಷವಾಗಿ ಆ ಪಟಾಕಿಯ ಮುಖಾಂತರ ಒಂದು ಅರ್ಥದಲ್ಲಿ ದೀಪಾರಾಧನೆ ಅಂತ ನಾವು ಚಿಂತನೆ ಮಾಡಬೇಕು. ಪಟಾಕಿಯ ಆ ಬಣ್ಣ ಬಣ್ಣದ ಪಟಾಕಿಯನ್ನು ಹಚ್ಚೋದ್ರಿಂದಲೂ ಅದರಿಂದ ಬರುವ ಬಣ್ಣಗಳು ಆ ಒಂದು ದೀಪಗಳು ಅದೆಲ್ಲವೂ ಭಗವಂತನಿಗೆ ಇದು ನೀರಾಜನ ಅಂತ ಸಮರ್ಪಣೆ ಮಾಡಿ ಅನಂತ ಕೋಟಿ ಸೂರ್ಯಪ್ರಕಾಶನಾದ ಭಗವಂತನಿಗೆ ಅದು ಒಂದು ಅರ್ಥದಲ್ಲಿ ಮಂಗಳಾರತಿ ಅಂತ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ನರಕ ಚತುರ್ದಶಿ ಪ್ರಸಿದ್ಧಿಗೆ ಬಂದದ್ದು. ಜೊತೆಗೆ ಮುಖ್ಯವಾಗಿ ನರಕ ಚತುರ್ದಶಿಯ ದಿನ ದೊಡ್ಡವರು ಆರತಿಯನ್ನು ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಆರತಿಯನ್ನು ಮಾಡಬೇಕು ಅಂತ ಅಂದರೆ ಎಣ್ಣೆ ಶಾಸ್ತ್ರ ಅಂತ ಕರೆಯುತ್ತಾರೆ. ಮೊದಲು ಒಂದು ಶುದ್ಧಿ ಸ್ನಾನವನ್ನು ಮಾಡಿ ಶೌಚಾದಿಗಳನ್ನು ಮುಗಿಸಿಕೊಂಡು ದಂತದಾವನ ಮುಗಿಸಿಕೊಂಡು ಒಂದು ಶುದ್ಧಿ ಸ್ನಾನವನ್ನು ಮಾಡಿ ಹೊಸ ವಸ್ತ್ರವನ್ನು ಉಟ್ಟುಕೊಂಡು ದೊಡ್ಡವರಿಂದ ಆರತಿ ಮಾಡಿಸಿಕೊಳ್ಬೇಕು. ದೀಪಾವಳಿಯ ಸಂದರ್ಭದಲ್ಲಿ ಆರತಿಗೆ ಬಹಳ ಪ್ರಾಧಾನ್ಯ ಇದೆ. ತಾಯಂದಿರು, ಅಕ್ಕ ತಂಗಿಯಂದಿರು, ಮಕ್ಕಳಿಗೆ, ಅಣ್ಣ ತಮ್ಮಂದಿರಿಗೆ, ಗಂಡಂದಿರಿಗೆ ಆರತಿಯನ್ನು ಮಾಡಬೇಕು. ವಿಶೇಷವಾಗಿ ಭಗವಂತನಿಗೆ ನಿವೇದನೆ ಮಾಡಿದ ಎಣ್ಣೆಯನ್ನು ಇಟ್ಟುಕೊಂಡು ಆರತಿಯನ್ನು ಮಾಡಬೇಕು. ವಿಶೇಷವಾಗಿ ಆ ಎಣ್ಣೆಯಲ್ಲಿ ಗರಿಕೆಯನ್ನು ಎದ್ದಿ ಭೂಮಿಗೆ ಅವರ ತಲೆಗೆ 3 ಬಾರಿ ಗರಿಕೆಯಿಂದ ಎಣ್ಣೆಯನ್ನು ಹಚ್ಚಬೇಕು. ಆರತಿ ಆದ ಮೇಲೆ ವಿಶೇಷವಾಗಿ ಆರತಿಯನ್ನು ಮಾಡುವ ಪದ್ಧತಿ. ಆರತಿ ಆದ ಮೇಲೆ ಎಣ್ಣೆ ಶಾಸ್ತ್ರ. ದೊಡ್ಡವರಿಂದ ಎಣ್ಣೆಯನ್ನು ಹಚ್ಚಿಸಿಕೊಳ್ಬೇಕಂತ ತಾಯಿಯಿಂದ, ಹೆಂಡತಿಯಿಂದ, ಅಕ್ಕ ತಂಗಿಯಂದಿರಿಂದ, ಮಗಳು ಮತ್ತು ಅಳಿಯಂದಿರಿಗೆ ಹಳೆತನ ಮಾಡುವ ಈ ಪ್ರಸಂಗ. ಆ ವರ್ಷವೇ ಮದುವೆಯಾದ ದಂಪತಿಗಳಿಗೆ ತಮ್ಮ ಮನೆಗೆ ಕರೆಸಿ ಅಳಿಯ ಮಗಳನ್ನು ಮನೆಗೆ ಕರೆಸಿ ಹಳೆತನ ಮಾಡುವ ಪದ್ಧತಿ. ಮಗಳಿಗೆ ಅಳಿಯಂದಿರಿಗೆ ತಾನೇ
ಆ ಗೃಹಿಣಿ ಅತ್ತೆ ವಿಶೇಷವಾಗಿ ಆರತಿಯನ್ನು ಮಾಡಿ ಎಣ್ಣೆ ಶಾಸ್ತ್ರವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಎಣ್ಣೆ ಶಾಸ್ತ್ರ ಮಾಡುವಾಗ ತಾಯಿ ಅಥವಾ ದೊಡ್ಡವರು, ಅತ್ತೆ ಇವರೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕಂತೆ. ಎಣ್ಣೆ ಶಾಸ್ತ್ರದ ಒಂದು ಆಶೀರ್ವಾದದ ಮುಖ್ಯ ಉದ್ದೇಶ ಗೊತ್ತಾ? ಚಿರಂಜೀವಿಗಳಾಗ್ರಿ, ಒಳ್ಳೆ ಆಯುರಾರೋಗ್ಯ ಭಾಗ್ಯ ನಿಮಗೆ ಸಿಗಲಿ ಎಂಬ ಪ್ರಾರ್ಥನೆಯನ್ನು ಮಾಡಬೇಕಂತ. ಚಿರಂಜೀವಿಗಳ ಪ್ರಾರ್ಥನೆ ಅಲ್ಲಿ ಹೇಳುವಾಗ ಅಶ್ವತ್ಥಾಮೋ ಬಲಿರ್ವ್ಯಾಸ ಹನುಮಾಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಸಪ್ತ ಚಿರಂಜೀವಿಗಳ ಸ್ಮರಣೆ ಮಾಡಿ ಆ ದೊಡ್ಡವರಿಂದ ನಮ್ಮ ತಲೆಗೆ ಎಣ್ಣೆ ಶಾಸ್ತ್ರವನ್ನು ಮಾಡಿಕೊಂಡಾಗ ಒಳ್ಳೆ ಆಯುರಾರೋಗ್ಯ ಭಾಗ್ಯ ನಮಗೆ ಪ್ರಾಪ್ತವಾಗುತ್ತದೆ ಎಂಬ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಪದ್ಧತಿ. ನಮ್ಮ ಪ್ರಾಚೀನರು ಮಾಡಿದ ಯಾವುದೇ ವಿಧವಾದ ಒಂದು ಆಚರಣೆ ಪದ್ಧತಿ ಏನಿದೆ ಅದು ಆಯುರಾರೋಗ್ಯಕ್ಕಾಗಿ ಒಳ್ಳೆ ಬುದ್ಧಿ ಪ್ರಾಪ್ತಿ ಆಗಬೇಕು, ಆ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು ಅಂತ ನಾವು ಚಿಂತನೆ ಮಾಡಬೇಕು. ಎಣ್ಣೆ ಶಾಸ್ತ್ರ ಮಾಡುವಾಗ ನೋಡಿ, ಎಣ್ಣೆ ಹಚ್ಚಿಸಿಕೊಳ್ತಕ್ಕಂಥವರು ಪಶ್ಚಿಮಾಭಿಮುಖವಾಗಿ ಕೂಡಬೇಕಂತ. ಎಣ್ಣೆ ಹಚ್ಚುವವರು, ಆರತಿ ಮಾಡುವವರು ಪೂರ್ವಾಭಿಮುಖವಾಗಿ ಇರಬೇಕು. ಹಾಗೆ ಎಣ್ಣೆ ಶಾಸ್ತ್ರವನ್ನು ಮಾಡಬೇಕು ಅಂತ ಅಲ್ಲಿ ತಿಳಿಸಿಕೊಡ್ತಾರೆ. ವಿಶೇಷವಾಗಿ ಶ್ರೀನಿವಾಸ ದೇವರಿಗೆ ಲಕ್ಷ್ಮೀದೇವಿ ಎಣ್ಣೆ ಶಾಸ್ತ್ರ ಮಾಡಿದ್ದಾಳೆ ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಕೇಳುತ್ತೇವೆ. ಹಾಗೆ ಅವತ್ತು ಎಷ್ಟು ಅದ್ಭುತ ಅಂದರೆ ನೋಡಿ, ಸ್ನಾನ ಮಾಡುವ ನೀರಿನಲ್ಲಿ ಗಂಗಾದಿ ಸಕಲ ತೀರ್ಥಗಳ ಪವಿತ್ರ ಸನ್ನಿಧಾನ, ಹಚ್ಚಿಕೊಳ್ಳುವ ಎಣ್ಣೆಯಲ್ಲಿ ಲಕ್ಷ್ಮಿಯ ಸನ್ನಿಧಾನ ಅಂತಾರೆ. ನಾವು ಕೇವಲ ಘಮಘಮ ವಾಸನೆ ಬರುವ ಯಾವುದೋ ಸೆಂಟು ಅದು ಇದು ಎಣ್ಣೆಯನ್ನು ಹಚ್ಚಿಕೊಳ್ಳಬಾರದು. ಮುಖ್ಯವಾಗಿ ಎಳ್ಳೆಣ್ಣೆ ಅಂತ ಹೇಳ್ತಾರೆ. ಕಾರ್ತಿಕೆ ಕೃಷ್ಣ ಪಕ್ಷೇತು ಚತುರ್ದಶ್ಯಾಂ ವಿಧೂದಯೇ ತಿಲ ತೈಲೇನ ಕರ್ತವ್ಯಂ ಸ್ನಾನಂ ನರಕ ಭೀರುಭಿಹಿ ಎಂಬ ಮಾತನ್ನು ಹೇಳಿದ್ದುಂಟು. ನೋಡಿ, ನೀರಿನಲ್ಲಿ ಗಂಗೆಯ ಸನ್ನಿಧಾನ, ಎಣ್ಣೆಯಲ್ಲಿ ಲಕ್ಷ್ಮಿಯ ಸನ್ನಿಧಾನ. ತೈಲೇ ಲಕ್ಷ್ಮೀ ಜಲೇ ಗಂಗಾ ದೀಪಾವಲ್ಯಾಂ ಚತುರ್ದಶಿ ಪ್ರಾತಃ ಸ್ನಾನಂ ತು ಯಃ ಕುರ್ಯಾತ್ ಯಮಲೋಕಂ ನ ಪಶ್ಯತಿ. ಯಾವ ವ್ಯಕ್ತಿ ನರಕ ಚತುರ್ದಶಿಯ ದಿನ ಅಭ್ಯಂಗ ಸ್ನಾನ ಮಾಡ್ತಾನೋ ಅವನಿಗೆ ನರಕದ ದರ್ಶನವೇ ಇಲ್ಲ ಅಂತಾರೆ. ಅದಕ್ಕೆ ಅದನ್ನು ನರಕ ಚತುರ್ದಶಿ ಅಂತ ಕರೆಯೋದುಂಟು. ನರಕದ ಭಯ ಇಲ್ಲ ಅಂತಹ ವ್ಯಕ್ತಿಗೆ ವಿಶೇಷವಾಗಿ ಅವತ್ತು ಅಭ್ಯಂಗ ಸ್ನಾನ ಅವಶ್ಯವಾಗಿ ಮಾಡಿಕೊಳ್ಳಲೇಬೇಕು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ನರಕ ಚತುರ್ದಶಿಯ ದಿನ ಕೇವಲ ಮಕ್ಕಳು, ಬ್ರಹ್ಮಚಾರಿಗಳು, ಗೃಹಸ್ಥರು ಮಾತ್ರ ಅಭ್ಯಂಗ ಸ್ನಾನ ಅಲ್ಲ, ಯತಿಗಳೂ ಅವತ್ತು ಅಭ್ಯಂಗ ಸ್ನಾನ ಮಾಡಬೇಕು. ಯತಿಗಳು ಮಾತ್ರ ಅಲ್ಲ, ವಿಧವೆಯರೂ ಕೂಡ ಅವತ್ತು ಅಭ್ಯಂಗ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕಡ್ಡಾಯವಾದ ಒಂದು ಸ್ನಾನ ಅಭ್ಯಂಗ ಸ್ನಾನ, ಅದು ನರಕ ಚತುರ್ದಶಿಯ ದಿನ. ಯತಿಭಿಹಿ ವಿಧವಾಭಿಶ್ಚ ಕರ್ತವ್ಯೋ ಅಭ್ಯಂಜನಂ ದಿನೇ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಶಿಷ್ಯರ ಮುಖಾಂತರ ಯತಿಗಳಿಗೂ ಅವತ್ತು ಅಭ್ಯಂಗ ಸ್ನಾನ ಆಗಬೇಕು. ವಿಧವಾ ಸ್ತ್ರೀಯರು ಅವಶ್ಯವಾಗಿ ಅವತ್ತು ಅಭ್ಯಂಗ ಸ್ನಾನವನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನರಕ ಚತುರ್ದಶಿಯ ದಿನ ವಿಶೇಷವಾಗಿರತಕ್ಕಂಥ ಅಭ್ಯಂಗ ಸ್ನಾನದ ಮಹತ್ವ ಬಹಳ ಇದೆ. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು. ಜೊತೆಗೆ ಆರತಿ ಮಾಡಿ ಬೆಳಿಗ್ಗೆ ಆ ಪಟಾಕಿಯನ್ನು, ರಾತ್ರಿ ಹೊತ್ತು ಪಟಾಕಿಯನ್ನು ಹಾರಿಸ್ತಾರೆ. ಪಿತೃಗಳ ತೃಪ್ತಿ ಆಗುತ್ತದೆ ಅಂತ ಹೇಳ್ತಾರೆ. ಆಕಾಶ ಮಾರ್ಗದಲ್ಲಿದ್ದ ಎಲ್ಲ ಪಿತೃಗಳು ಪಟಾಕಿಯ ಮುಖಾಂತರ ಮಾಡುವ ಒಂದು ದೀಪಾರಾಧನೆಯಿಂದ ಪಿತೃಗಳ ತೃಪ್ತಿಯೂ ಆಗುತ್ತದೆ. ಅದಕ್ಕೆ ಆ ಪಟಾಕಿ ಹಾರಿಸ್ತಕ್ಕಂಥ ಕ್ರಮವೂ ಕೂಡ ಬಂದಿರತಕ್ಕಂಥದ್ದು ಎಂಬ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಇದರ ಜೊತೆಗೆ ಆರತಿ, ಅಭ್ಯಂಗ ಸ್ನಾನ ಮಾಡಿಕೊಂಡು ಆಮೇಲೆ ಮತ್ತೆ ವಿಶೇಷವಾದ ಬಾವಿ, ಸರೋವರ, ತೀರ್ಥಗಳ ಸ್ನಾನ, ಮಡಿ ಸ್ನಾನವನ್ನು ಮಾಡಿ ವಿಶೇಷವಾಗಿ ದೇವರ ಪೂಜೆಯನ್ನು, ಆರಾಧನೆಯನ್ನು ಮಾಡಬೇಕು. ಭಗವಂತನ ಪೂಜೆ ಮಾಡಿ, ಭಗವಂತನ ಪೂಜೆಯ ನಂತರದಲ್ಲಿ ನಾವು ಬ್ರಹ್ಮಯಜ್ಞಾದಿಗಳನ್ನು ಮಾಡ್ತೇವೆ. ಬ್ರಹ್ಮಯಜ್ಞದ ಜೊತೆಗೆ ನರಕ ಚತುರ್ದಶಿಯ ದಿನ ಎಲ್ಲರೂ ಮಾಡುವ ಇನ್ನೊಂದು ಕರ್ತವ್ಯ ಅಂದರೆ ನರಕ ಚತುರ್ದಶಿಯ ದಿನ ಯಮತರ್ಪಣ. ಅಭ್ಯಂಗ ಸ್ನಾನ ಮಾಡಿದರೆ, ಯಮದೀಪ ದಾನ ಮಾಡಿದರೆ, ಯಮದೇವರ ಅನುಗ್ರಹ,
ನರಕದ ಭಯ ಇಲ್ಲ ಅಂತ ಕೇಳಿದ್ದೇವೆ. ಹಾಗೆ ನರಕ ಚತುರ್ದಶಿಯ ದಿನ ಆ ವಿಶಿಷ್ಟ ದೇವತೆಗೆ ಪ್ರತಿಯೊಬ್ಬ ಜೀವರಾಶಿಗಳ ಧರ್ಮಾಧರ್ಮಗಳನ್ನು ವಿಚಾರ ಮಾಡುವ ಯಮಧರ್ಮರಾಜರಿಗೆ ತರ್ಪಣ ಅತ್ಯಂತ ಅವಶ್ಯಕ. ಆವತ್ತು ಯಮತರ್ಪಣವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಶುನಕವು ಶ್ಯಾಮ ಶಬಲವು ಭ್ರಾತರವು ಯಮಸೇವಕವು ತುಷ್ಟವು ಸ್ಯಾತಾಂ ಚತುರ್ದಶ್ಯಾಂ ದೀಪದಾನೇನ ಮೃತ್ಯುಹವು ಅಂತ ತಿಳಿಸ್ತಾ, ಜೊತೆಗೆ ದೇವತೀರ್ಥದ ಮುಖಾಂತರ ಯಮಧರ್ಮರಾಜರಿಗೆ ತರ್ಪಣವನ್ನು ಕೊಡಬೇಕಂತ. ನೋಡಿ, ಸಾಮಾನ್ಯವಾಗಿ ತಂದೆಗಳು ಇಲ್ಲದೇ ಇದ್ದವರು, ಅಜೀವತ್ ಪಿತೃಗಳು ತರ್ಪಣವನ್ನು ಕೊಡ್ತೇವೆ. ಅನೇಕ ಪರ್ವಕಾಲದ ಸಂದರ್ಭಗಳಲ್ಲಿ, ಗ್ರಹಣಗಳ ಸಂದರ್ಭಗಳಲ್ಲಿ ಅಮಾವಾಸ್ಯೆ ದಿನ ತರ್ಪಣ. ಜೀವತ್ ಪಿತೃಗಳು ವರ್ಷದಲ್ಲಿ ತರ್ಪಣ ಕೊಡೋದು 2 ಬಾರಿ. ಒಂದು ಭೀಷ್ಮಾಷ್ಟಮಿ, ಭೀಷ್ಮ ತರ್ಪಣ ಅಂತ ಕರೀತಾರೆ. ಜೀವತ್ ಪಿತೃಗಳು ಭೀಷ್ಮರಿಗೆ ಅವತ್ತು ತರ್ಪಣವನ್ನು ಕೊಡಬೇಕು. ಸವ್ಯದಿಂದಲೇ, ಅಕ್ಕಿಯಿಂದ ಅಷ್ಟೇ, ಎಳ್ಳಿನಿಂದ ಅಲ್ಲ, ಜೀವತ್ ಪಿತೃಗಳು ಕೂಡ. ಹಾಗೆ ಇಲ್ಲಿ ಯಮಧರ್ಮರಾಜರಿಗೂ ತರ್ಪಣವನ್ನು ಜೀವತ್ ಪಿತೃಗಳೂ ಕೊಡಬೇಕು ಅಂತ ಹೇಳ್ತಾರೆ, ಅಕ್ಕಿಯಿಂದ. ದಕ್ಷಿಣಾಭಿಮುಖೋ ಭೂತ್ವ ತಿಲೈ ಸಮ್ಯಕ್ ಸಮಾಹಿತಃ ದೇವತೀರ್ಥೇನ ದೇವತ್ವಾತ್ ಪಿತೃತೀರ್ಥೇನ ವಾ ಪುನಃ ಯಜ್ಞೋಪವೀತಿನ ಕಾರ್ಯಂ ಪ್ರಾಚೀನ ವೀತಿನಾಥವಾ ದೇವತ್ವಂಚ ಪಿತೃತ್ವಂಚ ಯಮಸ್ಯಾಸ್ತಿದ್ವಿರೂಪತಾ. ಯಮದೇವರಿಗೆ ಪಿತೃತ್ವನೂ ಇದೆ, ದೇವತ್ವನೂ ಇದೆ ಅಂತಾರೆ. ದೇವತೆ ಅಂತಲೂ ಜೀವತ್ ಪಿತೃಗಳು ಎಲ್ಲರೂ ಯಮಧರ್ಮರಾಜರಿಗೆ ತರ್ಪಣೆ ಕೊಡಬೇಕು. ಯಮದೇವರು ಅಂತ, ಯಮದೇವರು ಪಿತೃಗಳೂ ಆಗಿದ್ದಾರೆ. ಆದ್ದರಿಂದ ತಂದೆಗಳು ಇಲ್ಲದೇ ಇದ್ದವರು ಎಳ್ಳಿನಿಂದ ಯಮತರ್ಪಣವನ್ನು ಕೊಡಬೇಕು ನರಕ ಚತುರ್ದಶಿಯ ದಿನ. ಯಮಂ ತರ್ಪಯಾಮಿ, ಮೃತ್ಯುಂ ತರ್ಪಯಾಮಿ, ವೈವಸ್ವತಂ ತರ್ಪಯಾಮಿ, ಸರ್ವಭೂತಕ್ಷಯಂ ತರ್ಪಯಾಮಿ, ದದ್ನಂ ತರ್ಪಯಾಮಿ, ನೀಲಂ ತರ್ಪಯಾಮಿ, ಚಿತ್ರಂ ತರ್ಪಯಾಮಿ, ಧರ್ಮರಾಜಂ ತರ್ಪಯಾಮಿ, ಅಂತಕಂ ತರ್ಪಯಾಮಿ, ಕಾಲಂ ತರ್ಪಯಾಮಿ, ಔದುಂಬರಂ ತರ್ಪಯಾಮಿ, ರುಕೋದರಂ ತರ್ಪಯಾಮಿ, ಪರಮೇಷ್ಟಿನಂ ತರ್ಪಯಾಮಿ, ಚಿತ್ರಗುಪ್ತಂ ತರ್ಪಯಾಮಿ. ಇಷ್ಟು ಮಂತ್ರಗಳಿಂದ ತರ್ಪಣವನ್ನು ಬಿಡಬೇಕಂತ ನರಕ ಚತುರ್ದಶಿ ದಿನ. ಬಹಳ ಮುಖ್ಯವಾದದ್ದು ಅಂತಾರೆ. ವಿಶೇಷವಾಗಿ ಅಲ್ಲಿ ಹೇಳ್ತಾರೆ, ನರಕ ಭಯ ನಿವೃತ್ತಿ ದ್ವಾರ ಅನೇಕ ಅನಿಷ್ಟ ಪರಿಹಾರ ಪೂರ್ವಕ ಶ್ರೀ ಯಮಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹ ಪ್ರೇರಣೆಯ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ ನರಕ ಚತುರ್ದಶಿ ಪರ್ವಕಾಲ ಪ್ರಯುಕ್ತಂ ಯಮತರ್ಪಣಮಹಂ ಕರಿಷ್ಯೆ. ಈ ಸಂಕಲ್ಪ ಪೂರ್ವಕವಾಗಿ ಯಮಧರ್ಮರಾಜರಿಗೆ ವಿಶೇಷವಾದ ತರ್ಪಣವನ್ನು ಕೊಡಬೇಕು ಅಂತ ಪ್ರತಿನಿತ್ಯವೂ ಕೂಡ ಯಮಧರ್ಮರಾಜರ ಚಿತ್ರಗುಪ್ತರ ಸ್ಮರಣೆ ಮಾಡಬೇಕ್ರಿ. ಮಾಡಿದರೆ ನಾವು ಮಾಡುವ ಪಾಪಗಳಿಗೆ ಸ್ವಲ್ಪ ಕನ್ಸೆಷನ್ ಕೊಡ್ತಾರೆ, ಅನುಗ್ರಹ ಮಾಡ್ತಾರೆ, ಪಾಪ ಪರಿಹಾರ ಮಾಡ್ತಾರೆ. ಚಿತ್ರಾಯ ನಮಃ, ಚಿತ್ರಗುಪ್ತಾಯ ನಮಃ, ಯಮಾಯ ನಮಃ, ಯಮಧರ್ಮಾಯ ನಮಃ ಚಿತ್ರಾವತಿಯನ್ನು ಇಡುತ್ತೇವೆ. ಹಾಗೆ ಈ ನರಕ ಚತುರ್ದಶಿಯ ದಿನ ವಿಶೇಷವಾಗಿ ಆ ಯಮದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇದರ ಜೊತೆಗೆ ದೀಪಾವಳಿಯ ಸಂದರ್ಭದಲ್ಲಿ ಪ್ರಧಾನವಾಗಿ ಬರುವ ಇನ್ನೊಂದು ವಿಚಾರ, ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆ ಅಂತ. ಸಾಮಾನ್ಯವಾಗಿ ಬಹಳ ಜನ ಲಕ್ಷ್ಮೀ ಪೂಜೆ ಮಾತ್ರ ತಿಳಿದುಕೊಂಡಿದ್ದಾರೆ. ಅಶ್ವಿನ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಲಕ್ಷ್ಮೀ ಪೂಜೆ ಮಾತ್ರ ಅಲ್ಲ, ಅದು ಲಕ್ಷ್ಮೀ ನಾರಾಯಣರ ಪೂಜೆ. ಬರೀ ದುಡ್ಡು ಕಾಸು ಅಧಿಕಾರ ಸಂಪತ್ತು ಬರಬೇಕು ಮಾತ್ರ ಲಕ್ಷ್ಮೀ ಪೂಜೆ ಅಲ್ಲ. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್, ಒಳ್ಳೆ ಪುಣ್ಯ ಸಂಪಾದನೆ, ಪುಣ್ಯವೆಂಬ ಸಂಪತ್ತಿನ ಪ್ರಾಪ್ತಿ ಆಗಬೇಕು. ಆ ನಿಟ್ಟಿನಲ್ಲಿ ಲಕ್ಷ್ಮೀ ಪೂಜೆ ಮಾತ್ರ ಅಲ್ಲ, ಲಕ್ಷ್ಮೀ ನಾರಾಯಣರ ಪೂಜೆ ಅಂತೆ ತಿಳಿಸಿಕೊಡ್ತಾರೆ. ಜೊತೆಗೆ ಆ ಅಮಾವಾಸ್ಯೆಯ ಪೂಜೆ ಲಕ್ಷ್ಮೀ ಕುಬೇರ ಪೂಜಾ ಅಂತ ಕರೆದಿದ್ದಾರೆ. ಅದನ್ನು ಲಕ್ಷ್ಮೀ ಕುಬೇರ ಪೂಜಾ. ನಮ್ಮ ಮನೆಯ ಸಂಪತ್ತಿನ ಅಭಿವೃದ್ಧಿ ಆಗಬೇಕು. ನಮ್ಮ ಮನೆಯ ಸಂಪತ್ತಿನ ಅಭಿವೃದ್ಧಿ ಆಗೋದಕ್ಕಾಗಿ ಅಶ್ವಿನ ಮಾಸದ ಅಮಾವಾಸ್ಯೆ ದಿನ ಅದು ಲಕ್ಷ್ಮೀ ಕುಬೇರ ಪೂಜಾ ಅಂತ. ನಮ್ಮ ಮನೆಯಲ್ಲಿರುವ ಬೆಳ್ಳಿ ಕಲಶವನ್ನು, ತಾಮ್ರದ ಕಲಶವನ್ನು ಸ್ಥಾಪನೆ ಮಾಡಿ, ಆವಾಹನೆ ಮಾಡಿ, ಲಕ್ಷ್ಮೀನಾರಾಯಣರ ಆವಾಹನೆ ಮಾಡಿ,
ಕುಬೇರನ ಆವಾಹನೆ ಮಾಡಿ ಅಲ್ಲಿ ತಿಳಿಸಿಕೊಡ್ತಾರೆ. ವಿಶೇಷವಾಗಿ ಬದರಿ ಕ್ಷೇತ್ರಕ್ಕೆ ಹೋದಾಗ ಕುಬೇರನನ್ನು ತಂದಿರಬೇಕು ಅಂತ ತಿಳಿಸಿಕೊಡ್ತಾರೆ. ಹಾಗೆ ಆ ಬದರಿ ಕ್ಷೇತ್ರಕ್ಕೆ ಹೋದಾಗ ತಂದ ಕುಬೇರನ ಪೂಜೆ ಅವತ್ತು ಮಾಡಬೇಕಂದ್ರೆ ಲಕ್ಷ್ಮೀ ಕುಬೇರನ ಪೂಜೆ ಅಂದರೆ ನಮ್ಮ ಮನೆಯಲ್ಲಿರುವ ವಿಶಿಷ್ಟವಾದ ಆ ಸಂಪತ್ತು ಅಭಿವೃದ್ಧವಾಗುತ್ತದೆ ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಚಾತುರ್ಮಾಸ್ಯದ ಪ್ರಥಮ ಏಕಾದಶಿ ಆಷಾಢ ಶುದ್ಧ ಏಕಾದಶಿ, ಅದನ್ನು ಶಯನಿ ಏಕಾದಶಿ ಅಂತ ಕರೀತೇವೆ. ಲಕ್ಷ್ಮೀನಾರಾಯಣರು ಮಲಗುವ ಏಕಾದಶಿ ಅಂತ, ಭಗವಂತ ಯೋಗ ನಿದ್ರೆಗೆ ಪವಡಿಸುವ ಏಕಾದಶಿ ಅಂತ ಕರೀತೇವೆ. ಮಲಗಿದಂತೆ ಭಗವಂತ ನಾಟಕ ಮಾಡ್ತಾನಷ್ಟೇ, ಅಂತೂ ಅದು ಶಯನಿ ಏಕಾದಶಿ. ಶಯನಿ ಏಕಾದಶಿಯ ದಿನ ಮಲಗಿದ ಲಕ್ಷ್ಮೀನಾರಾಯಣರು ಇಲ್ಲಿ ನರಕ ಚತುರ್ದಶಿಯ ದಿನ ಲಕ್ಷ್ಮಿ ಎದ್ದೇಳತಾಳಂತೆ. ಲಕ್ಷ್ಮಿ ಎದ್ದು ಅಂದರೆ ಅಶ್ವಿನ ದ್ವಾದಶಿಯ ದಿನ ಎಚ್ಚರಗೊಂಡು ಏಳ್ತಾ ಇದ್ದಾಳೆ ಅಂತ ಕರೀತಾರೆ. ಅಂದರೆ ನೋಡಿ, ಅಶ್ವಿನ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ಮಹಾಲಕ್ಷ್ಮಿ ಎದ್ದು ಮುಂದೆ ಕಾರ್ತಿಕ ಮಾಸದ ಶುದ್ಧ ದ್ವಾದಶಿ, ಅದನ್ನು ಉತ್ಥಾನ ದ್ವಾದಶಿ ಅಂತ ಕರೀತೇವೆ. ಪ್ರಬೋಧೋತ್ಸವ, ಭಗವಂತನ ಪ್ರಬೋಧೋತ್ಸವವನ್ನು ಆಚರಣೆ ಮಾಡ್ತೇವೆ. ಭಗವಂತ ಏಳಬೇಕಲ್ಲಿ. ಹಾಗೆ ಇಲ್ಲಿ ಅಶ್ವಿನ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯ ದಿನ ಮೊದಲು ಲಕ್ಷ್ಮಿ ಎದ್ದು ವಿಶೇಷವಾಗಿ ಭಕ್ತರಿಗೆ ಅನುಗ್ರಹ ಮಾಡ್ತಾಳೆ. ಲಕ್ಷ್ಮೀ ಪ್ರಬೋಧೋತ್ಸವ ಅಂತ ಅಶ್ವಿನ ಮಾಸದ ಕೃಷ್ಣ ಪಕ್ಷ ದ್ವಾದಶಿ. ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಒಂದು ಮಾತಿದೆ, ಗಂಡ ಏಳೋಕ್ಕಿಂತ ಮುಂಚೆ ಹೆಂಡತಿ ಎದ್ದು ಎಲ್ಲ ಸಿದ್ಧತೆಯನ್ನು ಮಾಡಬೇಕು. ತಾನು ಸ್ನಾನ ಮಾಡಿ ತುಳಸಿ ಬೃಂದಾವನಾದಿಗಳ ಪೂಜೆಯನ್ನು ಮುಗಿಸಿಕೊಂಡು ದೇವರ ಪೂಜೆಗೆ ಸಿದ್ಧತೆಯನ್ನು ಮಾಡಬೇಕು. ಗಂಡ ಏಳುವಕ್ಕಿಂತ ಮುಂಚೆ ಏಳಬೇಕು. ಗಂಡ ಮಲಗಿದ ಮೇಲೆ ಮಲಗಬೇಕು. ಗಂಡ ಎದ್ದ ಮೇಲೆ ಏಳುತ್ತೇನೆ ಅನ್ನಬಾರದು. ಗಂಡ ಏಳುವಕ್ಕಿಂತ ಮುಂಚೆ ಏಳಬೇಕು. ಹಾಗೆ ಲಕ್ಷ್ಮೀಪತಿಯಾದ ಭಗವಂತ ಉತ್ಥಾನ ದ್ವಾದಶಿ ಹೇಳ್ತಾನೆ, ಅದು ಭಗವಂತನ ಪ್ರಬೋಧೋತ್ಸವ. ಲಕ್ಷ್ಮೀ ಪ್ರಬೋಧೋತ್ಸವ ಅಶ್ವಿನ ಮಾಸದ ಕೃಷ್ಣ ಪಕ್ಷ ದ್ವಾದಶಿ. ಲಕ್ಷ್ಮಿಯನ್ನು ಎಬ್ಬಿಸಿ ನಾವು ಲಕ್ಷ್ಮೀ ಪ್ರಬೋಧೋತ್ಸವವನ್ನು ಆಚರಣೆ ಮಾಡಿ ಲಕ್ಷ್ಮಿ ತನ್ನ ಗ್ರಹ ಕೃತ್ಯಗಳಲ್ಲಿ ತೊಡಗುತ್ತಾಳೆ. ಅಪಿ ಕಿಂಕರಿ ದಶಶತೀ ಮಹತಿ ಗ್ರಹ ಕರ್ಮ ಯತ್ರ ಕುರುತೆ ಸುತರಾಂ. ಸುಮಧ್ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳಿದ ಮಾತು. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ತಾನೇ ಮಾಡೋತಿ ಹೇಳೋ, ಎಂಥ ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ದಾಸರು ಹೇಳಿದ್ದುಂಟಲ್ಲ. ತಾನು ಎದ್ದು ಲಕ್ಷ್ಮಿ ಎಲ್ಲ ಮನೆ ಕೆಲಸಗಳನ್ನು ತಾನೇ ಮಾಡಿ ದೇವರ ಪೂಜೆಗೆ ಸಿದ್ಧ ಮಾಡುತ್ತಾಳೆ. ಭಗವಂತನೇ ತನ್ನದೇ ಇನ್ನೊಂದು ರೂಪದ ಪೂಜೆ ಮಾಡ್ತಾಳೆ. ದೇವರು ಮಾಡುವ ದೇವರ ಪೂಜೆಗೆ ಲಕ್ಷ್ಮಿ ಅಣಿ ಮಾಡ್ತಾಳೆ, ಸಿದ್ಧಪಡಿಸ್ತಾಳೆ. ಹಾಗೆ ಲಕ್ಷ್ಮೀ ಪ್ರಬೋಧೋತ್ಸವ ವಿಶೇಷವಾಗಿ ಅಲಕ್ಷ್ಮೀ ನಿವಾರಣೆ ಪೂರ್ವಕ ಆ ಲಕ್ಷ್ಮಿಯ ಆರಾಧನೆ ವಿಶೇಷವಾಗಿ ಅದು ಅಶ್ವಿನ ಮಾಸದ ಅಮಾವಾಸ್ಯೆ ದಿನ ಮಾಡಬೇಕು ಅಂತ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಆರೋಗ್ಯಂ ದೇಹಿ ಪುತ್ರಾಂಶ್ಚ ಸರ್ವಾರ್ಥಾಂಶ್ಚ ಪ್ರಯಚ್ಛ ಮೇ ಯಾವತ್ತೇ ಪೂಜಾ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋ ಭವ. ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಆವಾಹನೆ ಮಾಡಿ ಪೂಜೆ ಮಾಡತಕ್ಕಂತಹ ಸಂದರ್ಭ ಅಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ನೋಡಿ, ಲಕ್ಷ್ಮೀ ಪೂಜೆ ಬಹಳ ಮುಖ್ಯವಾದದ್ದು ಅಂತ ನಾವು ಚಿಂತನೆ ಮಾಡಬೇಕು. ಇದರ ಜೊತೆಗೆ ಮುಂದೆ ಅಲ್ಲಿ ಪ್ರತಿಪದಾ ದಿನ ಅಂದರೆ ದೀಪಾವಳಿ ಹಬ್ಬದ ಒಂದು ಕೊನೆಯ ದಿನ ಬಲಿಪ್ರತಿಪದ ಅಂತ ಕರೀತಾ ಇದ್ದೇವೆ. ಬಲಿಪ್ರತಿಪದ ಅಂತಂದ್ರೆ ನೋಡಿ, ಬಲಿಪ್ರತಿಪದ ಇದು ವಿಶೇಷವಾಗಿ ಆ ಬಲಿರಾಜನ ಪೂಜೆ ಮಾಡುವ ದಿವಸ. ಸಾವರ್ಣಿ ಮನ್ವಂತರದಲ್ಲಿ ಬಲಿರಾಜ ಇಂದ್ರನಾಗುತ್ತಾನೆ. ಇಂದ್ರ ಎಂಬುದು ಒಂದು ಪದವಿಯೇ ಹೆಸರದು. ಇಂದ್ರ ಪದವಿ, ಬ್ರಹ್ಮ ಪದವಿ, ವಾಯು ಪದವಿ ಅಂತ ಕರೀತೇವೆ, ವಿಶೇಷ ಪದವಿ. ಆ ಪದವಿಯಲ್ಲಿದ್ದವರಿಗೆ ಇಂದ್ರದೇವರು ಅಂತ ಹೆಸರು. ಸ್ವತಃ ಇಂದ್ರದೇವರಿಗೆ ಹೆಸರು ಈಗಿನ ಇಂದ್ರ ಪುರಂದರ ಅಂತ ಕರೀತೇವೆ. ಹಾಗೆ ಸಾವರ್ಣಿ ಮನ್ವಂತರದಲ್ಲಿ ಇಂದ್ರ ಪದವಿಗೆ ಬರೋ ವ್ಯಕ್ತಿ ಈ ಬಲೀಂದ್ರನೇ, ಬಲಿರಾಜನೇ, ಪ್ರಹ್ಲಾದರಾಜರ ಮೊಮ್ಮಗ, ಅದ್ಭುತ ಭಗವದ್ಭಕ್ತ, ವಾಮನದೇವರಿಗೆ ಆತ್ಮಾರ್ಪಣೆ ಮಾಡಿಕೊಂಡ ಭಗವದ್ಭಕ್ತ ಆ ಬಲಿರಾಜನ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಅಲ್ಲಿ ತಿಳಿಸಿಕೊಡ್ತಾರೆ. ನೋಡಿ, ಆ ಬಲಿರಾಜನ ಪೂಜೆ ವಿಶೇಷವಾಗಿ ಕೆಲವು ಕಡೆ
ಅಮಾವಾಸ್ಯೆ ದಿನವೇ ಬಲಿರಾಜನ ಪೂಜೆ ಮಾಡ್ತಾರೆ. ಬಲಿಪಾಡ್ಯ ದಿನ ಹೆಚ್ಚು ಕಡೆ ಬಲಿರಾಜನ ಪೂಜೆಯನ್ನು ಮಾಡತಕ್ಕಂಥದ್ದು. ಪ್ರಹ್ಲಾದರಾಜರ ಮೊಮ್ಮಗನಾದ ಆ ಬಲಿರಾಜನ ಪೂಜೆ ಮುಂದಿನ ಮನ್ವಂತರದಲ್ಲಿ ಅವನು ಇಂದ್ರನಾಗತಾನೆ, ಪರಮ ಭಗವದ್ಭಕ್ತ ಅವನನ್ನು ಪೂಜಿಸಬೇಕು ಅಂತ ಮನೆಯ ಮುಂದೆ ರಂಗುವಲ್ಲಿಯಿಂದ ಆ ಬಲಿಯ ಪ್ರತಿಮೆಯನ್ನು ಬರೆದು ಅಥವಾ 12 ದಳದ ಮಂಡಲವನ್ನು ನಿರ್ಮಾಣ ಮಾಡಿ ಬಲೀಂದ್ರಾಂತರ್ಗತ ವಾಮನರೂಪಿ ಪರಮಾತ್ಮನನ್ನು ಅವತ್ತು ಪೂಜೆ ಮಾಡಿ, ಅಂದರೆ ಆವಾಹನೆ ಮಾಡಿ ಪೂಜೆ ಮಾಡಿ ಧ್ಯಾನ ಮಾಡಬೇಕು ಅಂತ ಅಲ್ಲಿ ಹೇಳ್ತಾರೆ. ಸರ್ವ ಸಂಪದಭಿವೃದ್ಧ್ಯರ್ಥಂ ವೃಷ್ಟಿ ಪುಷ್ಟ್ಯಾದಿ ಸಿದ್ಧ್ಯರ್ಥಂ ಬಲೀಂದ್ರಾಂತರ್ಗತ ಶ್ರೀ ವಾಮನ ಪೂಜಾಂ ಕರಿಷ್ಯೆ. ಬಲೀಂದ್ರ ಪೂಜೆ ಮಾಡುವಾಗ ಅದನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಧ್ಯಾನ ಮಾಡಬೇಕಂತೆ, ವಿಶೇಷವಾಗಿ ಬಲಿಯ ಧ್ಯಾನ ಪ್ರಾರ್ಥನೆಯನ್ನು ಮಾಡಬೇಕು. ಧ್ಯಾಯೇದ್ ಬಲೀಂದ್ರಂ ಜಗದೇಕನಾಥಂ ಮುಕ್ತ ಫಲಾಲಂಕೃತ ಸರ್ವಗಾತ್ರಂ ನಕ್ಷತ್ರನಾಥಂ ಭುವನಾರ್ಘವಸ್ತ್ರಂ ಪ್ರಿಯಂ ಮುರಾರೆ ಕರವಾಲಹಸ್ತಂ. ಇದು ಬಲಿರಾಜನ ಪ್ರಾರ್ಥನೆ, ಬಲಿರಾಜನ ಧ್ಯಾನ. ಧೂಪ ದೀಪಗಳಿಂದ ಭಗವಂತನ ಆ ಬಲೀಂದ್ರಾಂತರ್ಗತನಾದ ವಾಮನನ ಪೂಜೆ ಮಾಡುತ್ತಾ ಮಂತ್ರಪುಷ್ಪವನ್ನು ಹೇಳಿ ಪ್ರಾರ್ಥನೆ ಮಾಡಬೇಕು. ಬಲಿರಾಜನಮಸ್ತುಭ್ಯಂ ದೈತ್ಯ ದಾನವ ವಂದಿತ ಇಂದ್ರಸ್ಥಾನೇ ಸಮಾಸೀನಂ ವಿಷ್ಣು ಸಾನ್ನಿಧ್ಯದೋ ಭವ ಅಂಥೇಳಿ ಆ ಬಲಿಯ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಜೊತೆಗೆ ಬಲಿ ಪ್ರತಿಪದಾ ದಿನವೂ ಕೂಡ ಅಭ್ಯಂಗ ಸ್ನಾನ ಅತ್ಯಂತ ಅವಶ್ಯಕ ಅಂತ. ಅವತ್ತು ಎಲ್ಲರೂ ಎಣ್ಣೆ ಶಾಸ್ತ್ರವನ್ನು ಮಾಡಿಕೊಂಡು ಅಭ್ಯಂಗ ಸ್ನಾನವನ್ನು ಬಲಿ ಪ್ರತಿಪದಾ ದಿನವೂ ಕೂಡ ಮಾಡಬೇಕಂತ. ಅವತ್ತು ಅಭ್ಯಂಗ ಸ್ನಾನ, ದೇವರ ಪೂಜೆ, ಬಲೀಂದ್ರ ಪೂಜೆ ಎಲ್ಲವನ್ನು ಮಾಡಬೇಕು. ಬಲಿ ಪ್ರತಿಪದಾ ದಿನ ಕೆಲವು ಪ್ರಾಂತಗಳಲ್ಲಿ ವಿಶೇಷವಾದ ಒಂದು ಪದ್ಧತಿ, ಪಗಡೆ ಆಟವನ್ನು ಆಡಬೇಕಂತೆ. ಬಲಿ ಪ್ರತಿಪದಾ ದಿನ ಅವತ್ತು ಪಗಡೆ ಆಟವಾಡಿ ಕೇವಲ ಮೋಸದ, ಅಂದರೆ ಈ ಜೂಜಾಟ ಆಡತಕ್ಕಂಥದ್ದಲ್ಲ, ಸಂತೋಷಕ್ಕಾಗಿ ಆನಂದಕ್ಕಾಗಿ ಪಗಡೆ ಆಟವನ್ನು ಆಡತಕ್ಕಂಥ ಪದ್ಧತಿ. ಅದು ಒಂದು ಪ್ರಾಚೀನ ಪದ್ಧತಿ. ಅವತ್ತು ಯಾರು ಪಗಡೆ ಆಟದಲ್ಲಿ ಗೆಲ್ತಾರೋ ಇಡೀ ವರ್ಷ ಅವರು ಎಲ್ಲ ಕಾರ್ಯಗಳಲ್ಲಿ ಗೆಲ್ತಾರೆ ಅಂತ ಒಂದು ಪದ್ಧತಿ, ಸಂಪ್ರದಾಯ. ಬಲಿ ಪ್ರತಿಪದಾ ದಿನ ವಿಶೇಷವಾಗಿ ಪಗಡೆ ಆಟವನ್ನು ಆಡಬೇಕಂತೆ. ಅದು ಬ್ರಾಹ್ಮಣರು ಇವರಕ್ಕಿಂತಲೂ ಹೆಚ್ಚಿನ ಭಾಗ ಕ್ಷತ್ರಿಯ ವರ್ಗಕ್ಕೆ, ವೈಶ್ಯ ವರ್ಗಕ್ಕೆ ಪಗಡೆ ಆಟವನ್ನು ಆಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಈ ವಿಪ್ರರು ಈ ಚದುರಂಗಾದಿ ಕ್ರೀಡೆಗಳಲ್ಲಿ ಅಂದರೆ ತೊಡಗಬಹುದು. ಅವತ್ತು ಒಂದು ದಿನ ಮಾತ್ರ ವಿಶೇಷವಾಗಿ ಹೇಳಿದ್ದಾರೆ. ಮತ್ತು ಬಲಿ ಪ್ರತಿಪದಾ ದಿನವೂ ಕೂಡ ಗೋಪೂಜೆ ಅತ್ಯಂತ ವಿಶೇಷವಾದದ್ದು. ಕಾರ್ತಿಕ ಮಾಸದ ಶುದ್ಧ ಪ್ರತಿಪದ ಗೋಪೂಜೆ ವಿಶೇಷವಾದ ಕರ್ತವ್ಯ ಅಂತ ತಿಳಿಸಿಕೊಡ್ತಾರೆ. ಅದರ ಜೊತೆಗೆ ಮರುದಿನ ನಾನು ಹೇಳಿದೆ ಯಮದ್ವಿತೀಯ. ಯಮದ್ವಿತೀಯ, ಆ ದ್ವಿತೀಯ ದಿನ ವಿಶೇಷವಾಗಿ ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿಯಂದರು ತಮ್ಮ ಮನೆಗೆ ಕರೆಸಿ ಒಳ್ಳೆ ಭಕ್ಷ್ಯ ಭೋಜ್ಯವನ್ನು ಊಟಕ್ಕೆ ಹಾಕಿ ಅಣ್ಣ ತಮ್ಮಂದಿರಿಗೆ ಅವರಿಗೆ ಹೊಸ ವಸ್ತ್ರ ಉಡುಗೊರೆಯನ್ನು ಕೊಟ್ಟು ಸಂತೋಷ ಪಡಿಸಬೇಕಂತೆ ಅಣ್ಣ ತಮ್ಮಂದಿರಿಗೆ. ಮರುದಿನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರನ್ನು ತಮ್ಮ ಮನೆಗೆ ಕರೆಸಿ ಅವರಿಗೆ ಒಳ್ಳೆ ಊಟಕ್ಕೆ ಹಾಕಿ ಒಳ್ಳೆ ಉಡುಗೊರೆಯನ್ನು, ವಸ್ತ್ರವನ್ನು ಅವರಿಗೆ ಕೊಟ್ಟು ಸಂತೋಷ ಪಡಿಸಬೇಕು ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಅದು ಭಾವನ ಬಿದಿಗೆ ಅಕ್ಕನ ತದಿಗೆ ಎಂಬ ಮಾತು ಹೇಳತಕ್ಕಂಥ ಪದ್ಧತಿ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಮಾತು ಅಂತಂದರೆ ಧರ್ಮಶಾಸ್ತ್ರದ ಪ್ರಕಾರ ವಿಶೇಷವಾಗಿ ಈ ಬಲಿ ಪ್ರತಿಪದಾ ದಿನ ಗೋವರ್ಧನ ಪೂಜೆ ಅಂತ. ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನು ಎತ್ತಿರತಕ್ಕಂತಹ ಪರಮ ಪುಣ್ಯವಾದ ಪವಿತ್ರ ದಿನ. ಗೋವರ್ಧನ ಗಿರಿ ಅಂದರೆ ಗೋವರ್ಧನ ರೂಪದಿಂದ ಮಾಡುವ ಕೃಷ್ಣನ ಪೂಜೆಯೇ ಅದು ಗೋವರ್ಧನ ಪೂಜೆ ಅಂತ ಕರೀತಾ ಇದ್ದಾರೆ. ಗೋವರ್ಧನ ಚಲಾಧಾರ ಗೋಕುಲ ತ್ರಾಣ ಕಾರಣ ಬಹುಬಾಹು ಕೃತಚ್ಛಾಯ ಗವಾಂ ಕೋಟಿ ಪ್ರದೋ ಭವ. ಆ ರೀತಿಯಾಗಿ ಗೋವರ್ಧನ ಪೂಜೆಯನ್ನು ಕೂಡ ಅವತ್ತು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ನಾನು ಹೇಳಿದೆ, ಅಂದರೆ ವಿಶೇಷವಾಗಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರನ್ನು ಕರೆಸಿ
ಅವರಿಗೆ ಒಳ್ಳೆ ಊಟಕ್ಕೆ ಹಾಕಿ ಉಡುಗೊರೆಯನ್ನು ಕೊಡಬೇಕು. ಯಮದೇವರು ಇದನ್ನು ಮಾಡಿದ್ದಾರಂತ, ಅದಕ್ಕೆ ಯಮದ್ವಿತೀಯ ಅಂತ ಕರೀತಾರೆ. ಯಮಧರ್ಮರಾಜರು ತಮ್ಮ ತಂಗಿ ಯಮುನೆಯನ್ನು ಕರೆದು ವಿಶೇಷವಾಗಿ ಊಟಕ್ಕೆ ಹಾಕಿ ಉಪಚಾರವನ್ನು ಮಾಡಿ ಆ ತಂಗಿಗೆ ಔತಣವನ್ನು ಕೊಟ್ಟು ಉಡುಗೊರೆಯನ್ನು ನೀಡಿದ್ದಾರೆ. ಅದಕ್ಕೆ ಯಮದ್ವಿತೀಯ ಯಮದ್ವಿತೀಯ ಅಂತ ಕರೀತಾ ಇದ್ದಾರೆ. ಧರ್ಮಶಾಸ್ತ್ರಗಳಲ್ಲಿ ಬಂದ ಪದ್ಧತಿ. ಅನೇಕ ಪ್ರಾಂತಗಳಲ್ಲಿ ಇದನ್ನು ಮಾಡೋದು ಉಂಟು. ನಾನು ಮೊದಲು ಹೇಳಿದ ಹಾಗೆ ಮುಖ್ಯವಾಗಿ ಹಬ್ಬ ಹರಿದಿನಗಳ ಉದ್ದೇಶವೇ ಬಂಧು ಬಾಂಧವರಲ್ಲಿ ಪ್ರೀತಿಯ ಬೆಸುಗೆಯನ್ನು ಬೆಸೆಯುವ ಒಂದು ಪರ್ವಕಾಲ, ಒಂದು ಪುಣ್ಯಕಾಲ, ಒಂದು ಸಂಭ್ರಮದ ಕಾಲ ಅಂತ ನಾವು ಚಿಂತನೆ ಮಾಡಬೇಕು. ಇದರ ಜೊತೆಗೆ ಮಾಡುವ ಎಲ್ಲ ಹಬ್ಬಗಳ ಆಚರಣೆಯ ಜೊತೆಗೆ ಅಸ್ಮದ್ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಆ ಸೀತಾಪತಿ ರಾಮಚಂದ್ರನ ನಮ್ಮ ಕುಲಸ್ವಾಮಿಯ ವಿಶೇಷವಾದ ಆ ಭಗವಂತನ ಪ್ರೀತಿಯೇ ಮುಖ್ಯ ಉದ್ದೇಶ. ಮಾಡುವ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಆ ಭಗವದ್ ಆರಾಧನೆಯೇ ಮುಖ್ಯವಾದದ್ದು. ದೀಪಾರಾಧನೆಯ ಮುಖಾಂತರ, ಬ್ರಾಹ್ಮಣರ ಭೋಜನೆಯ ಮುಖಾಂತರ, ದೇವರ ಪೂಜೆಯನ್ನು ಮಾಡುವ ಮುಖಾಂತರ ಅನೇಕ ಬಗೆಯಿಂದ ಅನೇಕ ಮಾಧ್ಯಮಗಳಿಂದ ಮಾಡುವ ಭಗವಂತನ ಆರಾಧನೆ ಅಂತ ಚಿಂತನೆ ಮಾಡಬೇಕು ನಾವು ಹಬ್ಬ ಹರಿದಿನಗಳನ್ನು ಮುಖ್ಯವಾಗಿ. ಆದ್ದರಿಂದ ಇದ್ದ ಸಮಯದಲ್ಲಿ ಸಂಕ್ಷೇಪವಾಗಿ ಕೆಲವು ವಿಷಯವನ್ನು ಮಾತ್ರ ತಿಳಿಯುವ ಪ್ರಯತ್ನವನ್ನು ಗುರುಗಳ ಅನುಗ್ರಹದಿಂದ ಮಾಡಿದ್ದೇವೆ. ಆ ಗುರುಗಳ ಪಾದಾರವಿಂದಕ್ಕೆ 2 ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡುತ್ತಾ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ.